ನಮಸ್ಕಾರ ಸ್ನೇಹಿತರೆ, ಭಾಗವತ ಪುರಾಣ ಭಾಗ 14ಕ್ಕೆ ಸ್ವಾಗತ. ಪ್ರಚೇತಸರು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿ ದೇವರ ಪಾದ ಸೇರಿದರು. ಆದರೆ ಪ್ರಚೇತಸರನ್ನು ತಪಸ್ಸಿಗೆಂದು ಕಳಿಸಿದ ಅವರ ತಂದೆ ಪ್ರಾಚೀನ ಬರ್ಹಿಯು ಮಾತ್ರ ಹಲವಾರು ವರ್ಷಗಳ ಕಾಲ ರಾಜ್ಯವಾಳಿದ. ಅವನಿಗೆ ಭೌತಿಕ ಸುಖಗಳ ಮೇಲೆ ಬಹಳ ಆಸಕ್ತಿ ಇತ್ತು. ಹಲವಾರು ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಾ ಹಲವಾರು ಪ್ರಾಣಿಗಳನ್ನು ಬಲಿ ಕೊಡುತ್ತಾ ತನ್ನ ರಾಣಿಯರೊಂದಿಗೆ ನಿತ್ಯ ಸರಸ ಸಲ್ಲಾಪಗಳಲ್ಲಿಯೇ ಮುಳುಗಿದ್ದ. ಅಂತಹ ಪ್ರಾಚೀನ ಬರ್ಹಿಯ ಬಳಿ ಒಂದು ದಿನ ನಾರದ ಮುನಿಗಳು ಬಂದರು. ನಾರದ ಮುನಿ ಪ್ರಾಚೀನ ಬರ್ಹಿಯೊಂದಿಗೆ, ಪ್ರಾಚೀನ ಬರ್ಹಿ, ನೀನು ಪಾರಮಾರ್ಥವನ್ನು ತಿಳಿದುಕೊಳ್ಳದೆ ಭೌತಿಕ ಸುಖಗಳ ಮೇಲೆ ಆಧಾರವಾಗಿ ಜೀವಿಸುತ್ತಿರುವೆ. ಯಜ್ಞ ಯಾಗಾದಿಗಳಲ್ಲಿ ಎಣಿಸಲಾಗದಷ್ಟು ಪ್ರಾಣಿಗಳನ್ನು ಅನ್ಯಾಯವಾಗಿ ಕೊಲ್ಲುತ್ತಿರುವೆ. ಆ ರೀತಿ ನಿನ್ನಿಂದ ಬಲಿಯಾದಂತಹ ಪ್ರಾಣಿಗಳೆಲ್ಲವೂ ನೀನೀ ಲೋಕ ತೊರೆದ ಬಳಿಕ ಚಿತ್ರಹಿಂಸೆ ಕೊಡುತ್ತವೆ. ನೀನು ಎಲ್ಲೇ ಓಡಿದರೂ ಅವು ನಿನ್ನ ಸುಮ್ಮನೆ ಬಿಡುವುದಿಲ್ಲ. ನಾನು ನಿನಗೆ ಪುರಂಜನ ಎಂಬ ರಾಜನ ಕತೆ ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ಪುರಂಜನನೆಂಬ ಮಹಾರಾಜ ಇದ್ದ. ಅವನಿಗೊಬ್ಬ ಪ್ರಾಣ ಸ್ನೇಹಿತನಿದ್ದ. ಆದರೆ ಅವನ ಸ್ನೇಹಿತನ ಹೆಸರಾಗಲಿ ವಿಳಾಸವಾಗಲಿ ಹೇಗಿರುತ್ತಾನೆಂದಾಗಲಿ ಯಾರಿಗೂ ತಿಳಿದಿರಲಿಲ್ಲ. ಪುರಂಜನ ಒಬ್ಬ ವಿಲಾಸಿ. ನಿರಂತರ ಸುಖದಿಂದ ಜೀವಿಸುವುದರ ಮೇಲೆಯೇ ಅವನ ಎಲ್ಲ ದೃಷ್ಟಿ ಇತ್ತು. ಅಂತಃಪುರದಲ್ಲಿರುವ ರಾಣಿಯರೊಂದಿಗೆ ಅನುಕ್ಷಣ ಸರಸ ಸಲ್ಲಾಪದಲ್ಲಿಯೇ ಅವನ ಯೋಚನೆ ಇರುತ್ತಿತ್ತು. ಆದರೆ ಅವನಿಗೆ ಇಲ್ಲಿಗಿಂತಲೂ ಹೆಚ್ಚಾಗಿ ಶೃಂಗಾರ ನಡೆಸುವ ಸ್ಥಳ ಬೇರೆಲ್ಲಾದರೂ ಇದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಯೋಚನೆ ಶುರುವಾಯಿತು. ಅಂತಹ ಸ್ಥಳಕ್ಕಾಗಿ ಲೋಕವಿಡೀ ಹುಡುಕಿದ. ಎಲ್ಲಿಯೂ ಅವನಿಗೆ ಅಂತಹ ಸ್ಥಳ ಸಿಗಲಿಲ್ಲ. ಆದರೆ ಅವನು ಮಾತ್ರ ನಿಲ್ಲಿಸದೆ ಹುಡುಕಾಡುತ್ತಲೇ ಇದ್ದ. ಕೊನೆಗೊಂದು ದಿನ ಅವನಿಗೆ ಹಿಮಾಲಯದ ದಕ್ಷಿಣ ದಿಕ್ಕಿನಲ್ಲಿರುವ ಭರತವರ್ಷವೆಂಬ ಪ್ರಾಂತ್ಯ ಕಾಣಿಸಿತು. ಈ ಸ್ಥಳ ಅವನು ಸರಸ ಸಲ್ಲಾಪದಲ್ಲಿ ಮುಳುಗಿರಲು ಅನುಕೂಲಕರವಾದ ಸ್ಥಳವೆಂದು ಪುರಂಜನನಿಗೆ ಅನಿಸಿತು. ಆ ಮಹಾನಗರಕ್ಕೆ ಒಟ್ಟು 9 ದ್ವಾರಗಳಿತ್ತು. ಆ ನಗರದಲ್ಲಿನ ಎತ್ತರದ ಕಟ್ಟಡಗಳು, ಸರೋವರಗಳು, ಕ್ರೀಡಾಂಗಣಗಳು, ಮಂದಿರಗಳು, ಉದ್ಯಾನವನಗಳು ರೋಮಾಂಚನವಾಗಿಸಿತ್ತು. ಇನ್ನು ಪುರಂಜನ ಆ ನಗರದೊಳಗೆ ಪ್ರವೇಶಿಸಿದ. ಅಲ್ಲಿ ಅತಿಲೋಕ ಸುಂದರಿಯಂತಹ ಒಬ್ಬ ಕನ್ಯೆ ಕಾಣಿಸಿದಳು. ಆ ಕನ್ಯೆಯ ಸುತ್ತಲೂ 10 ಜನ ಸೇವಕರಿದ್ದರು. 5 ತಲೆಯ ಹಾವೊಂದು ಅವಳನ್ನೇ ಗಮನಿಸುತ್ತಿತ್ತು. ಅವಳ ಅತಿಲೋಕ ಸೌಂದರ್ಯ ಪುರಂಜನನ ಮನಸ್ಸು ಹಾಳು ಮಾಡಿತು. ಅವನು ಅವಳ ಬಳಿ ಹೋಗಿ, ನೀನು, ಓ ಸುಂದರಿ, ಶಿವನನ್ನು ಹುಡುಕುತ್ತಿರುವ ಪಾರ್ವತಿಯೋ ಅಥವಾ ಬ್ರಹ್ಮನನ್ನು ಹುಡುಕುತ್ತಿರುವ ಭಾರತಿಯೋ, ವಿಷ್ಣುವನ್ನು ಹುಡುಕುತ್ತಿರುವ ಲಕ್ಷ್ಮೀದೇವಿಯೋ ಅಥವಾ ಇಂದ್ರನನ್ನು ಹುಡುಕುತ್ತಿರುವ ಇಂದ್ರಾಣಿಯೋ? ನಿನ್ನ ಅಮೋಘವಾದ ಸೌಂದರ್ಯ, ನಿನ್ನ ರೂಪ ನನ್ನನ್ನು ಹುಚ್ಚನನ್ನಾಗಿಸುತ್ತಿದೆ. ನಾನು ನಿನ್ನ ಮೋಹದೊಳಗೆ ಬಂಧಿಯಾಗಿದ್ದೇನೆ. ದಯಮಾಡಿ ನನ್ನನ್ನು ವಿವಾಹವಾಗೆಂದು ಕೇಳಿದ. ಅವನನ್ನು ವಿವಾಹವಾಗಲು ಆ ಕನ್ಯೆ ಒಪ್ಪಿದಳು. ಅದರ ನಂತರ ಆ ಪುರಂಜನ, ಓ ಸುಂದರಿ, ನೀನು ಯಾರು? ನಿನ್ನ ಹಿಂದಿರುವ ಇವರೆಲ್ಲರೂ ಯಾರೆಂದು ಕೇಳಿದ. ಅದಕ್ಕೆ ಆ ಕನ್ಯೆ, ರಾಜ, ನಾನು ಯಾರು? ಇವರೆಲ್ಲರೂ ಯಾರು? ಇವರೆಲ್ಲ ನನ್ನಿಂದೆ ಯಾಕಿದ್ದಾರೆ? ನನ್ನ ತಂದೆ ತಾಯಿ ಯಾರು? ಇವ್ಯಾವ ವಿಷಯವೂ ನಮಗ್ಯಾರಿಗೂ ಗೊತ್ತಿಲ್ಲ. ಆದರೆ ಈ 10 ಜನ ಸೇವಕರು 5 ತಲೆಯ ಹಾವು ನನ್ನ ಸ್ನೇಹಿತರಿದ್ದ ಹಾಗೆ. ನಾವೆಲ್ಲರೂ ನಿದ್ರಿಸುವಾಗ ಈ 5 ತಲೆ ಹಾವು ಈ ನಗರವನ್ನೆಲ್ಲ ರಕ್ಷಿಸುತ್ತದೆ. ರಾಜ, ನೀವು ನೋಡಲು ಮಹಾವೀರರಂತೆ ಕಾಣುತ್ತಿದ್ದೀರಿ. ಈಗಲೇ ನನ್ನನ್ನು ವಿವಾಹವಾಗಿ ಈ ನಗರವನ್ನು ನಿಮ್ಮ ಸ್ವಂತವಾಗಿಸಿಕೊಂಡು ಸ್ವರ್ಗ ಸುಖಗಳನ್ನು ಅನುಭವಿಸಿ ಎಂದಳು ಆ ಕನ್ಯೆ. ಅದರ ನಂತರ ಪುರಂಜನ ಆ ನಗರಕ್ಕೆ ರಾಜನಾದ. ಆಕೆಯೊಂದಿಗೆ ಸಂತೋಷವಾಗಿ ಜೀವನ ಕಳೆಯುತ್ತಿದ್ದ. ಪೂರ್ತಿಯಾಗಿ ಆಕೆಗೆ ದಾಸನಾಗಿ ಅವಳ ಕೈಯಲ್ಲಿರುವ ಕೀಲು ಬೊಂಬೆಯಂತಾದ ಪುರಂಜನ. ಕಾಲ ಕಳೆಯುತ್ತಿದ್ದಂತೆ ಅವನಿಗೆ ಅನೇಕ ಜನ ಪುತ್ರ ಪುತ್ರಿಯರು ಜನಿಸಿದರು. ಅವರು ಯುಕ್ತ ವಯಸ್ಕರಾದಾಗ ಅವರೆಲ್ಲರಿಗೂ ವಿವಾಹವಾಗಿಸಿದ ಪುರಂಜನ. ಅನೇಕ ಯಜ್ಞ ಯಾಗಾದಿಗಳನ್ನು ಆಚರಿಸಿದ. ದೇವತೆಗಳನ್ನು
ಪಿತೃದೇವತೆಗಳನ್ನು ಪಂಡಿತರನ್ನು ತೃಪ್ತಿಗೊಳಿಸಿದ. ಕೊನೆಗೆ ವೃದ್ಧನಾದ. ಆದರೂ ಸಹ ಕಾಮಭಾವನೆ ಮಾತ್ರ ಹೋಗಿರಲಿಲ್ಲ. ಪ್ರತಿ ಕ್ಷಣ ಅದೇ ಕೋರಿಕೆಯಿಂದಲೇ ಜೀವಿಸುತ್ತಿದ್ದ. ಎಷ್ಟೇ ಸುಖವಾಗಿ ಜೀವಿಸುತ್ತಿದ್ದರೂ ಸಹ ಅವನೊಳಗೆ ಒಂದು ಕಡೆ ಅಶಾಂತಿ, ದುಃಖ, ಚಿಂತೆ ಕಾಡುತ್ತಿತ್ತು. ಅವನು ಬಯಸಿದ ಶಾಶ್ವತ ಆನಂದ ಅವನಿಗೆ ಲಭಿಸಲಿಲ್ಲ ಎಂದೆನಿಸುತ್ತಿತ್ತು. ಈ ರೀತಿ ಶಾಶ್ವತವಾಗಿ ತನ್ನ ರಾಜ್ಯ ತೊರೆದು ಆ ಕನ್ಯೆಯೊಂದಿಗೆ ಜೀವಿಸುತ್ತಿರುವಾಗ ಒಂದು ದಿನ ಚಂಡವೇಗನೆಂಬ ಗಂಧರ್ವರಾಜ ಸಮಯ ನೋಡಿ ಪುರಂಜನ ನಗರದ ಮೇಲೆ ದಾಳಿ ಮಾಡಿದ. ಪುರಂಜನನ ನಗರಕ್ಕೆ ರಕ್ಷಣೆಯಂತಿರುವ 5 ತಲೆಯ ಹಾವು ಚಂಡವೇಗನನ್ನು ನಗರದೊಳಕ್ಕೆ ಪ್ರವೇಶಿಸದಂತೆ ಎಷ್ಟೋ ತಡೆಯಿತು. ಆದರೆ ಕಾಲ ಕಳೆದಂತೆ ಅದರ ಶಕ್ತಿಯೂ ಸಹ ಕಡಿಮೆಯಾಗುತ್ತಾ ಬಂತು. ಇನ್ನು ಪುರಂಜನ ಹೆದರಿ ಹೋದ. ಎಲ್ಲೆಲ್ಲೋ ತಲೆ ಮರೆಸಿಕೊಂಡ. ಯಾರೋ ಅಯ್ಯೋ ಪಾಪವೆಂದು ತಂದುಕೊಡುವ ಆಹಾರದಿಂದ ಜೀವನ ಸಾಗಿಸುತ್ತಿದ್ದ. ಅಷ್ಟರಲ್ಲೇ ಕಾಲಕನ್ಯಕ ಎಂಬ ಒಂದು ವೀರ ವನಿತೆ ಪ್ರಜಾರ್ಹನೆಂಬ ರಾಜ ಹಾಗೂ ಅವನ ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಪುರಂಜನನ ನಗರದ ಮೇಲೆ ದಾಳಿ ಮಾಡಿದಳು. ಈ ಪ್ರಜಾರ್ಹ ಯವನ ದೇಶದ ರಾಜನಾದ ಬಯಲಾಹನನ ತಮ್ಮ. ಕಾಲಕನ್ಯಾ ಎಂಬ ಆ ವೀರವನಿತೆ ಪುರಂಜನನ ನಗರವನ್ನು ಸಾಧ್ಯವಾದಷ್ಟು ಧ್ವಂಸಗೊಳಿಸಿದಳು. ಆದಾಗಲೇ ವೃದ್ಧನಾಗಿದ್ದ ಪುರಂಜನ ಒಂದು ಕಡೆ ಚಂಡವೇಗ, ಮತ್ತೊಂದೆಡೆ ಕಾಲಕನ್ನಿಕಾ ದಾಳಿಯನ್ನು ಅವನಿಂದ ಸಹಿಸಲಾಗಲಿಲ್ಲ. ಆ ಸ್ಥಿತಿಯಲ್ಲಿಯೂ ಸಹ ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಬಿಡಲು ಅವನಿಂದಾಗಲಿಲ್ಲ. ಅವನಿಲ್ಲದಿದ್ದರೆ ಅವರೆಲ್ಲ ಎಷ್ಟು ದುಃಖಿಸುತ್ತಾರೋ, ಎಷ್ಟು ಕಷ್ಟ ಅನುಭವಿಸುತ್ತಾರೋ ಎಂದು ಕೊರಗಲು ಶುರು ಮಾಡಿದ. ಪುರಂಜನ ಈ ರೀತಿ ಹೆದರಿಕೆಯಲ್ಲಿರುವಾಗಲೇ ಪ್ರಜಾರ್ಹ ಪುರಂಜನನನ್ನು ಬಂಧಿಸಿ ಕಾಲಕನ್ಯೆಗೆ ಒಪ್ಪಿಸಿದ. ಅವನನ್ನು ಕಾಲಕನ್ನಿಕಳ ಭಟರು ಎಳೆದು ಹೊರತಂದರು. ಆಗಲೂ ಅವನ ಬಂಧನಗಳ ಬಗ್ಗೆ ವ್ಯಾಮೋಹ ಹೋಗಲಿಲ್ಲ. ಅವನ ಹೆಂಡತಿ ಮಕ್ಕಳ ಬಗ್ಗೆಯೇ ಯೋಚಿಸುತ್ತಿದ್ದ. ಅದೇ ಸಮಯದಲ್ಲಿ ಇದಕ್ಕೂ ಮುಂಚೆ ಯಾಗದಲ್ಲಿ ಬಲಿ ಕೊಟ್ಟಂತಹ ಪ್ರಾಣಿಗಳು ಅವನ ಮೇಲೆ ಆಗ್ರಹದಿಂದ ದಾಳಿ ಮಾಡಿದವು. ಆಗಲೂ ಸಹ ಪುರಂಜನನಿಗೆ ಅವನ ಹೆಂಡತಿಯ ಬಗ್ಗೆಯೇ ಚಿಂತೆ. ಆ ರೀತಿ ಕೊನೆ ಕ್ಷಣದಲ್ಲಿಯೂ ಸಹ ಹೆಂಡತಿಯನ್ನೇ ನೆನೆಸಿಕೊಂಡು ಮರಣಿಸಿದ್ದರಿಂದ ಅವನು ಮುಂದಿನ ಜನ್ಮದಲ್ಲಿ ವಿದರ್ಭರಾಜನ ಮಗಳಾಗಿ ಜನಿಸಿದ. ಅವಳ ಹೆಸರು ವೈದರ್ಭಿ. ಆಕೆಯನ್ನು ಪಾಂಡ್ಯ ದೇಶದ ರಾಜ ಮಲಯಧ್ವಜ ವಿವಾಹವಾದ. ಆ ದಂಪತಿಗಳಿಗೆ 7 ಪುತ್ರರು ಹಾಗೂ 1 ಪುತ್ರಿ ಜನಿಸಿದರು. ಮಗಳನ್ನು ಅಗಸ್ತ್ಯ ಮುನಿಗೆ ಕೊಟ್ಟು ವಿವಾಹ ಮಾಡಿದರು. ಹಾಗೆ ಕೆಲವು ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದ ನಂತರ ಮಲಯಧ್ವಜ ತನ್ನ ರಾಜ್ಯವನ್ನು ಪುತ್ರರಿಗೆ ಒಪ್ಪಿಸಿ ತಪಸ್ಸು ಮಾಡಲು ಅರಣ್ಯಕ್ಕೆ ಹೋದ. ಅವನ ಹಿಂದೆಯೇ ವೈದರ್ಭಿಯೂ ಸಹ ಹೊರಟಳು. ಕೆಲ ಕಾಲದ ನಂತರ ಮಲಯಧ್ವಜ ಅಲ್ಲಿಯೇ ಮೃತಪಟ್ಟ. ವೈದರ್ಭಿಯೂ ಸಹ ಸಹಗಮನ ನಡೆಸಲು ಸಿದ್ಧವಾದಳು. ಆಗ ಅಲ್ಲಿ ಅವಿಜ್ಞಾತನೆಂಬ ಅಪರಿಚಿತ ಬಂದು, ವೈದರ್ಭಿ, ನಾನು ನಿನ್ನ ಪ್ರಾಣ ಸ್ನೇಹಿತ. ನೀನು ನನ್ನನ್ನು ಬಿಟ್ಟು ಶಾಶ್ವತ ಆನಂದ ಪಡೆಯಲು ಲೋಕವೆಲ್ಲ ಹುಡುಕುತ್ತಾ ಹೋಗಿ ಒಂದು ನಗರವನ್ನು ತಲುಪಿ ಅಲ್ಲಿಯೇ ಒಂದು ಸುಂದರಿಯನ್ನು ವಿವಾಹವಾಗಿ ಆ ನಗರದಲ್ಲಿಯೇ ಜೀವಿಸಲು ಶುರು ಮಾಡಿದೆ. ಇದೆಲ್ಲವೂ ನಿನ್ನ ಪೂರ್ವಜನ್ಮದ ಕಥೆ. ನಿಜಕ್ಕೂ ನೀನು ವೈದರ್ಭಿಯಲ್ಲ. ಪೂರ್ವಜನ್ಮದಲ್ಲಿ ಪುರಂಜನನೆಂಬ ರಾಜನಾಗಿದ್ದೆ. ನೀನೀಗ ಸ್ತ್ರೀಯೆಂದು, ಹಿಂದಿನ ಜನ್ಮದಲ್ಲಿ ಪುರುಷನೆಂದು ಅಂದುಕೊಳ್ಳುವುದು ಅಜ್ಞಾನ. ಅದೆಲ್ಲವೂ ನನ್ನ ಮಾಯೆಯಿಂದಲೇ ನಡೆದಿದೆಯೇ ಹೊರತು ಬೇರೇನೂ ಅಲ್ಲ. ನಾನೇ ನೀನು, ನೀನೇ ನಾನು. ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಭೇದ ಭಾವವಿಲ್ಲ. ನಾವಿಬ್ಬರು ಮಾನಸ ರಾಜ ಹಂಸರು. ಅದು ತಿಳಿದ ಕ್ಷಣ ನಿನ್ನೊಳಗಿರುವ ಈ ದುಃಖ ನಿವಾರಣೆಯಾಗುತ್ತದೆ ಎಂದು ಹೇಳಿದ. ಅದರ ನಂತರ ವೈದರ್ಭಿ ತನ್ನ ದುಃಖ ಅಲ್ಲಿಗೆ ಬಿಟ್ಟಳೆಂದು ನಾರದ ಮಹರ್ಷಿ ಪ್ರಾಚೀನ ಬರ್ಹಿಗೆ ವಿವರಿಸಿದರು. ಈ ಕತೆ ಕೇಳಿದ ನಂತರ ಪ್ರಾಚೀನ ಬರ್ಹಿ, ನಾರದ ಮುನಿಗಳೇ, ಈ ಕತೆ ಏನು? ಇದರ ಅರ್ಥವೇನು? ಈ ಕತೆ ನನಗೇಕೆ ಹೇಳಿದಿರೆಂದು ಸ್ವಲ್ಪವೂ ನನಗೆ ಅರ್ಥವಾಗಲಿಲ್ಲ. ದಯವಿಟ್ಟು ಸ್ವಲ್ಪ ಅರ್ಥವಾಗುವಂತೆ ಹೇಳಿ ಎಂದು ಕೇಳಿದ. ಆಗ ನಾರದ ಮುನಿಗಳು, ರಾಜ ಪ್ರಾಚೀನ ಬರ್ಹಿ, ಕಥೆಯೊಳಗಿರುವ ಪುರಂಜನ ಒಬ್ಬ ಪುರುಷ. ಅವನೇ ಆತ್ಮ. ಅವನ ಸ್ನೇಹಿತನಾದ ಅವಿಜ್ಞಾತನೇ ಪರಮಾತ್ಮ. ಪರಮಾತ್ಮ ಪುರಂಜನನೊಳಗೆ ಇದ್ದರೂ ಸಹ ಅವನ್ಯಾರೆಂದು ಪುರಂಜನ ತಿಳಿದುಕೊಳ್ಳದ ಕಾರಣ ಅವನನ್ನು ಅವಿಜ್ಞಾತನೆಂದು ಕರೆಯಲಾಯಿತು.
ಪುರಂಜನ ಸುಖಕ್ಕಾಗಿ ಅನೇಕ ಪುರಗಳು ಅಂದರೆ ನಗರಗಳು ಅಲೆದಾಡಿದನೆಂದು ಹೇಳಿದೆ ತಾನೆ. ಆ ನಗರಗಳೆಲ್ಲವೂ ಅವನ ಜನ್ಮಗಳು. ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯ ಜೀವಿಗಳಂತೆ ಅವನು ಜನಿಸಿದ. ಯಾವ ಜನ್ಮದಲ್ಲಿಯೂ ಸಹ ಅವನೊಳಗಿದ್ದ ಕಾಮಭಾವನೆ ಮಾತ್ರ ಹೋಗಿರಲಿಲ್ಲ. ಆದ್ದರಿಂದ ಕೊನೆಯದಾಗಿ ಮತ್ತೆ ಅವನು ಮನುಷ್ಯನಂತೆ ಜನಿಸಿದ. ಮಾನವ ದೇಹವನ್ನೇ ಪುರ ಎಂದು ಕರೆಯುತ್ತಾರೆ. ಆ ಪುರಕ್ಕೆ 9 ದ್ವಾರಗಳು, ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ ಮುಂತಾದ 9 ರಂಧ್ರಗಳು. ಈ ರಂಧ್ರಗಳೇ ನವದ್ವಾರಗಳು. ಆ ಪುರದಲ್ಲಿರುವ ಅಹಂಕಾರವೇ ಅವನನ್ನು ವಶವಾಗಿಸಿಕೊಂಡಂತಹ ಸುಂದರವಾದ ಕನ್ಯೆ. ಆ ಅಹಂಕಾರವೇ ಅವನನ್ನು ಅಜ್ಞಾನದಲ್ಲಿ ಮುಳುಗಿಸಿತ್ತು. ಕಾಲಕನ್ಯೆ ಎಂಬುದು ಜರ. ಜರ ಎಂದರೆ ವೃದ್ಧಾಪ್ಯ. ಈ ಜರ ಮೃತ್ಯುದೇವತೆಯ ಸೇವಕಿ. ಅವನ ಮನಸ್ಸೇ ಪ್ರಜಾರ್ಹ. ಅವನನ್ನು ಸಮೀಪಿಸುವ ಮೃತ್ಯುವೇ ಯವನರಾಜ. ಯವನನ ಸೈನಿಕರೇ ಕಾಯಿಲೆಗಳು. ಅವನನ್ನು ಅಂತ್ಯದ ಕಡೆ ಎಳೆದೊಯ್ಯುವ ರೋಗಗಳೇ ಪ್ರಜಾರ್ಹನು. ಇವೆಲ್ಲವನ್ನೂ ಎದುರಿಸಲಾಗದೆ ಸೋತು ಹೋಗಿರುವ ಪಂಚೇಂದ್ರಿಯಗಳು ಅದೇ 5 ತಲೆಯ ಹಾವು. ಇದೇ ಕಥೆಯೊಳಗಿರುವ ಅಸಲಿ ಅರ್ಥ. ಹಾಗಾಗಿ ಓ ಪ್ರಾಚೀನ ಬರ್ಹಿ, ನೀನೂ ಸಹ ನಾನು ನನ್ನದು ಎಂಬ ಕೋರಿಕೆಗಳಿಂದ ಅಜ್ಞಾನದೊಳಗೆ ಮುಳುಗಿ ಹೋಗಬೇಡ. ಭೌತಿಕವಾದ ಕೋರಿಕೆಗಳ ಹಿಂದೆ ಹೋಗುವುದರಿಂದ ಶಾಶ್ವತವಾದ ಸಂತೋಷವೆಂದೂ ಸಿಗುವುದಿಲ್ಲ. ಶಾಶ್ವತ ಆನಂದ ನೀಡಬಲ್ಲ ಪರಮಾತ್ಮನನ್ನು ಸೇರಬೇಕೆಂದರೆ ಅಂತಹ ಕೋರಿಕೆಗಳನ್ನು ಬಿಟ್ಟು ಬಿಡಬೇಕು. ಕೋರಿಕೆ ಕೇವಲ ದುಃಖ ತರುತ್ತದೆ. ಹಾಗಾಗಿ ಕೋರಿಕೆಗಳನ್ನು ಬಿಟ್ಟು ಪರಮಾತ್ಮನನ್ನು ಆರಾಧಿಸು. ಇನ್ನಾದರೂ ನಿನಗೆ ಶಾಶ್ವತ ಆನಂದ ಲಭಿಸಲಿ ಎಂದು ಹೇಳಿ ಮಾಯವಾದರು ನಾರದ ಮುನಿಗಳು. ಅದರ ನಂತರ ಪ್ರಾಚೀನ ಬರ್ಹಿ ತನ್ನ ರಾಜ್ಯವನ್ನು ಅವರ ಪುತ್ರರಿಗೊಪ್ಪಿಸಿ ರಾಜ್ಯ ತೊರೆದು ಕಪಿಲಾಶ್ರಮಕ್ಕೆ ಹೋಗಿ ಅಲ್ಲಿ ದೀರ್ಘಕಾಲ ತಪಸ್ಸು ಮಾಡಿ ಪರಮಾತ್ಮನೊಳಗೆ ಐಕ್ಯನಾದ. ಇಲ್ಲಿಗೆ ಪ್ರಾಚೀನ ಬರ್ಹಿಯ ಕತೆ ಮುಗಿಯಿತು. ಮುಂದಿನ ವಿಡಿಯೋದಲ್ಲಿ 7 ಸಮುದ್ರಗಳನ್ನು ಸೃಷ್ಟಿಸಿದಂತಹ ರಾಜರ ಬಗ್ಗೆ ತಿಳಿಯೋಣ.